ಹಾಯ್ ಫ್ರೆಂಡ್ಸ್, ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ನೋಡಿ. GPSTR ಅಂದರೆ 2022ರಲ್ಲಿ ಇದು ನಡೆದಂತಹ ಒಂದು ಕ್ವಶನ್ ಪೇಪರ್. ಇದು GKಗೆ ಸಂಬಂಧಪಡುವಂತಹ ಕ್ವಶನ್ ಪೇಪರ್ ಇದು. ಹಾಗಾದರೆ ಬನ್ನಿ ನೋಡ್ತಾ ಹೋಗೋಣ ಯಾವ ರೀತಿ ಕ್ವಶನ್ಸ್ಗಳನ್ನು ಕೇಳ್ತಾರೆ ಅನ್ನೋದು ಕೂಡ ನಿಮಗೂ ಕೂಡ ಗೊತ್ತಾಗ್ತದೆ. ನೆಕ್ಸ್ಟು ಈ ಒಂದು ಕ್ವಶನ್ಸ್ಗಳಿಗೆ ನೀವೇ ಆನ್ಸರ್ಸ್ಗಳನ್ನು ಕೂಡ ಹುಡುಕಲಿಕ್ಕೆ ಪ್ರಯತ್ನ ಮಾಡಿ. ಬನ್ನಿ ಹಾಗಾದರೆ, ಕನ್ನಡ ವರ್ಣಮಾಲೆಯಲ್ಲಿನ ಯೋಗವಾಹಗಳ ಸಂಖ್ಯೆ ಎಷ್ಟು? ಇದು ಒಂದು ಪ್ರಶ್ನೆ ಕೇಳಿದ್ದಾರೆ. ಇದು ಸಾಮಾನ್ಯ ಕನ್ನಡಕ್ಕೆ ಸಂಬಂಧಪಡುವಂಥ ಪ್ರಶ್ನೆಗಳು. ಎಲ್ಲ ರೀತಿಯ ಎಲ್ಲ ಒಂದು ಪ್ರಶ್ನೆಗಳನ್ನು ಕೂಡ ಈ ವಿಡಿಯೋದಲ್ಲಿ ಕೊಟ್ಟಿದ್ದೇನೆ. GKಗೆ ಸಂಬಂಧಪಡುವಂಥದ್ದು. ಉದ್ಯೋಗ ಪದದ ತದ್ಭವ ರೂಪ ಯಾವುದು? ನೋಡಿ ಯಾವ ರೀತಿ GPSTಗೆ ಕೇಳ್ತಿದ್ದಾರೆ. ನೆಕ್ಸ್ಟ್ ಬಂದ್ಬಿಟ್ಟು, ವೈದ್ಯ ಪದವು ಈ ನಾಮಪದಕ್ಕೆ ಉದಾಹರಣೆಯಾಗಿದೆ. ರಾಜನ ಪದದಲ್ಲಿರುವ ವಿಭಕ್ತಿ ಯಾವುದು ಅಂತ ಕೇಳಿದ್ದಾರೆ. ನೆಕ್ಸ್ಟು, ಹಲವು ಪದವು ಈ ವ್ಯಾಕರಣಕ್ಕೆ ಉದಾಹರಣೆಯಾಗಿದೆ. ದಿಗಂತ ಪದದಲ್ಲಾಗಿರುವಂತಹ ಸಂಧಿ ಯಾವುದು? ಅಂದರೆ 4 ಆಪ್ಷನ್ಸ್ಗಳನ್ನು ಕೊಟ್ಟಿದ್ದಾರೆ. ಯಾವುದು ಅದರಲ್ಲಿ ಸರಿ ಇರುತ್ತೆ ಅದನ್ನು ನೀವು ಆಯ್ಕೆ ಮಾಡ್ಕೊಳ್ಬೋದು. ಮಳೆಯಾಗಲಿ ಪದದಲ್ಲಿರುವ ಕ್ರಿಯಾರೂಪ ಯಾವುದು? ತಲೆದೂಗು ಪದದಲ್ಲಾಗಿರುವಂತಹ ಸಮಾಸ ಯಾವುದು? ನೋಡಿ ಈ ರೀತಿಯಲ್ಲಿ ನಿಮಗೆ ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ನೆಕ್ಸ್ಟ್ ಬಂದ್ಬಿಟ್ಟು, ಕೆಳಗಿನವುಗಳಲ್ಲಿ ದ್ವಿರುಕ್ತಿಗೆ ಉದಾಹರಣೆಯಾಗಿರುವ ಪದ ಯಾವುದು? ಇವು 4. ನೆಕ್ಸ್ಟು, ಅರ್ಜಿ ಪದವು ಕನ್ನಡಕ್ಕೆ ಭಾಷೆಯಿಂದ ಬಂದಿದೆ. ಇವು. ನೆಕ್ಸ್ಟ್ ಬಂದ್ಬಿಟ್ಟು, ಗಿರಗಿರನೆ ಪದವು ಈ ವ್ಯಾಕರಣಕ್ಕೆ ಸೇರಿದೆ. ಇದು ಕೂಡ ತುಂಬ ಇಂಪಾರ್ಟೆಂಟ್. ಹಿಡ್ಕೊಂಡು ಪದದ ಗ್ರಾಂಥಿಕ ರೂಪ ಯಾವುದು? ಇದು ಒಂದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆಗಳು. ನೆಕ್ಸ್ಟು, ಕೆಳಗಿನಗಳಲ್ಲಿ ಜೋಡು ನುಡಿಗೆ ಉದಾಹರಣೆಯಾಗಿರುವುದು. ಯಾಕಂದರೆ ಇದು ತುಂಬ ಕನ್ಫ್ಯೂಸ್ ಆಗುತ್ತೆ. ದ್ವಿರುಕ್ತಿ ಮತ್ತು ಜೋಡು ನುಡಿಗಳು ಯಾವಾಗಲೂ ಕನ್ಫ್ಯೂಸ್ ಆಗುವಂತಹ ಪ್ರಶ್ನೆಗಳು. ಆದ್ದರಿಂದ ಈ ಪದವು ಈ ಅವ್ಯಯಕ್ಕೆ ಉದಾಹರಣೆಯಾಗಿದೆ. ನೋಡಿ ಈ ರೀತಿ ಪ್ರಶ್ನೆಗಳನ್ನು ಕೇಳಿದ್ದಾರೆ 2022ರಲ್ಲಿ. ಬಟ್ ಸೇಮ್ ಮಾಡೆಲ್ ಇದೇ ರೀತಿಯೇ ಕೇಳ್ತಾರೆ. ಮೂಗಿನ ಮೇಲೆ ಬೆರಳಿಡು ನುಡಿಗಟ್ಟಿನ ಅರ್ಥ ಯಾವುದು? ಇದನ್ನು ಕೂಡ ಮೋಸಗಾರ ಪದದ ವ್ಯಾಕರಣಾಂಶ ಯಾವುದು? ಇದೊಂದು ಕ್ವಶನ್ ಕೇಳಿದ್ದಾರೆ. ನೆಕ್ಸ್ಟ್ ಬಂದ್ಬಿಟ್ಟು, ಓಟ ಪದವು ಈ ವ್ಯಾಕರಣಾಂಶಕ್ಕೆ ಸೇರಿದೆ. ಬಾಳಿಯಾನು ಪದದಲ್ಲಿನ ವ್ಯಾಕರಣಾಂಶ ಯಾವುದು? ಒಂದು ಪೂರ್ಣ ಕ್ರಿಯಾಪದದೊಡನೆ ಸ್ವತಂತ್ರವಾಗಿರುವಂತಹ ವ್ಯಾಕರಣ ಯಾವುದು ಅಂತ ಇಲ್ಲಿ ಕೇಳಿದ್ದಾರೆ. ನೆಕ್ಸ್ಟ್ ನೋಡಿ, ನಾವು ಪದವು ಈ ವ್ಯಾಕರಣಾಂಶಕ್ಕೆ ಸೇರಿದೆ. ಇದೊಂದು ಪ್ರಶ್ನೆ ಕೇಳಿದ್ದಾರೆ ನೋಡಿ. ನೆಕ್ಸ್ಟ್ ಬಂದ್ಬಿಟ್ಟು, ಒಂದು ಅಭಿಪ್ರಾಯದ ವಿವರಣೆ ಮುಂದೆ ತಿಳಿಸಿದಂತೆ ಇದೆ ಎಂದು ತೋರಿಸುವ ಸಂದರ್ಭದಲ್ಲಿ ಬಳಸುವಂತಹ ಚಿಹ್ನೆ ಯಾವುದು ಅಂತ ಕೇಳಿದ್ದಾರೆ. ನೆಕ್ಸ್ಟು, ಮಗುವಿನ ಮುಖವು ಪೂರ್ಣಚಂದ್ರನಂತೆ ಗಳಗಳನೆ ಹೊಳೆಯುತ್ತಿತ್ತು ವಾಕ್ಯದಲ್ಲಿರುವ ಅಲಂಕಾರ ಯಾವುದು ಅಂತ ಕೇಳಿದ್ದಾರೆ. ನೆಕ್ಸ್ಟು, ಧರಣಿ ಪದದ ಸಮಾನಾರ್ಥಕ ಪದ ಯಾವುದು ಅಂತ ಕೇಳಿದ್ದಾರೆ. ಪ್ರಸಿದ್ಧ ಪದದ ವಿರುದ್ಧಾರ್ಥಕ, ವಾರ್ತಕ, ಷಟ್ಪದಿಯಲ್ಲಿರುವಂಥ ಒಟ್ಟು ಮಾತ್ರೆಗಳು ಇವೆಲ್ಲವೂ ಕೂಡ ಕೇಳಿದ್ದಾರೆ. ನೆಕ್ಸ್ಟ್, ಜನರಲ್ ಇಂಗ್ಲೀಷಿಗೆ ಸಂಬಂಧಪಡುವಂಥ ಯಾವುದೇ ರೀತಿ ಕ್ವಶನ್ಸ್ಗಳನ್ನು ಕೇಳಿದ್ದಾರೆ. ಅಂದರೆ ರೀಡ್ ದ ಪ್ಯಾಸೇಜ್ ಕೊಟ್ಟಿರ್ತಾರೆ. ಈ ಪ್ಯಾಸೇಜನ್ನು ಓದ್ಕೊಂಡು ಇದಕ್ಕೆ ಸಂಬಂಧಪಡುವಂಥ ಇಲ್ಲಿ ಕೆಲವೊಂದು ಕ್ವಶನ್ಸ್ಗಳನ್ನು ಕೇಳ್ತಾರೆ. ಅದೇ ಉತ್ತರಗಳು ಕೂಡ ಆ ಪ್ಯಾಸೇಜ್ದಲ್ಲೇ ಇರುತ್ತೆ. ಕರೆಕ್ಟ್ ಪ್ಯಾಸೇಜನ್ನು ನೀವು ಸ್ಟಡಿ ಮಾಡಿಬಿಟ್ರೆ ಆರಾಮಾಗಿ ಎಲ್ಲ ಕ್ವಶನ್ಸ್ಗಳಿಗೆ ನೀವು ಈಸಿಯಾಗಿ ಏನು ಮಾಡ್ಕೊಳ್ಬೋದು, ನೀವು ಆನ್ಸರನ್ನು ಮಾಡ್ಬೋದು. ಬನ್ನಿ ಹಾಗಾದರೆ ಇಲ್ಲಿ ನೋಡಿ, ಇನ್ನೊಂದು ಕೇಳಿದ್ದಾರೆ. ಸುಮಾ ಹ್ಯಾಸ್ ಅ ಬಿಗ್ ಸ್ಕೂಲ್ ಬ್ಯಾಗ್, ದ ಅಂಡರ್ಲೈನ್ಡ್ ವರ್ಡ್ ಈಸ್ ಏನಾಗುತ್ತೆ ಅಂತ ಕೇಳಿದ್ದಾರೆ. ಸರೋಜಿನಿ ನಾಯ್ಡು ಈಸ್ ದ ನೈಟ್ ತಿಂಗಳ ಆಫ್ ಇಂಡಿಯಾ, ಇದೊಂದು ಕೇಳಿದ್ದಾರೆ. ನೆಕ್ಸ್ಟು, ಸಿ ಈಸ್ ಆಲ್ವೇಸ್ ಹಿಯರ್ ಆನ್ ಟೈಮ್, ದ ಮೀನಿಂಗ್ ಆಫ್ ದಿ ಸೆಂಟೆನ್ಸಸ್, ಇದು ಒಂದು ಪ್ರಶ್ನೆ ಕೇಳಿದ್ದಾರೆ. ನೆಕ್ಸ್ಟು, ಶಾಂತಿಗ್ರಾಮ್ ಈಸ್ ಅ ಸ್ಮಾಲ್ ವಿಲೇಜ್ ಇನ್ ಚಿಕ್ಕಮಗಳೂರು ಡಿಸ್ಟಿಕ್, ಚೂಸ್ ದ ರೈಟ್ ಕ್ವಶನ್ ಟ್ಯಾಗ್, ಇದೊಂದು ಕ್ವಶನ್ ಕೇಳಿದ್ದಾರೆ. ನೆಕ್ಸ್ಟ್ ಬಂದ್ಬಿಟ್ಟು, 5th ಸೆಪ್ಟೆಂಬರ್ ಈಸ್ ಆನ್ ಇಂಪಾರ್ಟೆಂಟ್ ಡ್ಯಾಶ್ ಟೀಚರ್ಸ್, ಇದು ಬಹಳ ತುಂಬ ಇಂಪಾರ್ಟೆಂಟು. ನೆಕ್ಸ್ಟ್, ಹಲೋ ಲತಾ, ಯು ಲುಕ್ ಬಿಜಿ, ಎನಿಥಿಂಗ್ ಐ ಕ್ಯಾನ್ ಡೂ ಇಟ್ ಹೆಲ್ಪ್, ಚೂಸ್ ದ ಮೋಸ್ಟ್ ಸೂಟಬಲ್ ಆಪ್ಷನ್ ಯಾವುದು ಅಂತ ಕೇಳಿದ್ದಾರೆ. ನೆಕ್ಸ್ಟು, ಓ ಮೈ ಗಾಡ್, ಐ ಕಾಂಟ್ ಬಿಲೀವ್ ಮೈ ಐಸ್, ಇದನ್ನು ಕೇಳಿದ್ದಾರೆ. ವಿ ಮಸ್ಟ್ ಡ್ಯಾಶ್ ದ ಬೆಸ್ಟ್ ಮೆಸೇಜ್ ಟು ಆಲ್ ಸ್ಟೂಡೆಂಟ್, ಚೂಸ್ ದ ರೈಟ್ ಇದೊಂದು ಕೇಳಿದ್ದಾರೆ. ಓಕೆನಾ. ನೆಕ್ಸ್ಟ್ ಬಂದ್ಬಿಟ್ಟು, ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು, ಡ್ಯಾಶ್ ನ್ಯೂ ಅಬೌಟ್ ದ ಹಾಲಿಡೇ ಎಕ್ಸ್ಪೆಕ್ಟ್ ಮೀ, ಚೂಸ್ ದ ರೈಟ್ ವರ್ಡ್, ಇದೊಂದು ಪ್ರಶ್ನೆ ಕೇಳಿದ್ದಾರೆ. ಚೂಸ್ ದ ಕರೆಕ್ಟ್ ಪ್ರಿಫಿಕ್ಸ್, ವಿ ಆರ್ ಆರ್ಡಿನರಿ ಪೀಪಲ್, ವಿ ಆರ್ ನಾಟ್, ಇದೊಂದು ಪ್ರಶ್ನೆ ಕೇಳಿದ್ದಾರೆ. ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ, ಮೈ ಮದರ್ ಡ್ಯಾಶ್ ಹೀರೋ ಇನ್ ಅವರ್ ಕಿಚನ್ ಗಾರ್ಡನ್, ದ ಮೋಸ್ಟ್ ಅಪ್ರೂಪ್ಟಿವ್ ಓಲ್ಡ್ ಪ್ರಿಪ್ರೇಷನ್ ದ ಸ್ಟೇಷನರಿ ಐ ನೀಡ್, ಓಕೆ, ಇದೊಂದು ಪ್ರಶ್ನೆ ಕೇಳಿದ್ದಾರೆ.
ನೆಕ್ಸ್ಟ್ ಬಂದುಬಿಟ್ಟು ಒನ್ ಆಫ್ ಡ್ಯಾಶ್ ಯುನಿಕ್ ಫೀಚರ್ಸ್ ದಿಸ್ ಫೋನ್ ಇಸ್ ದ್ಯಾಟ್ ಇಟ್ಸ್ ವೆರಿ ಲೈಟ್ ಸೆಲೆಕ್ಟ್ ದ ರೈಟ್ ವರ್ಡ್ ಯೂಸ್ ದ ಕರೆಕ್ಟ್ ಅಲ್ಟರ್ನೇಟಿವ್. ಇದೊಂದು ಪ್ರಶ್ನೆ ಈ ರೀತಿಯಲ್ಲಿ ಕೂಡ ಕೇಳ್ತಾರೆ. ಓಕೆನಾ. ನೆಕ್ಸ್ಟ್ ಬಂದುಬಿಟ್ಟು ನೋಡಿ, ನೆಕ್ಸ್ಟ್ ಚೂಸ್ ದ ಸೋರ್ಸಸ್ ಯು ವುಡ್ ಯೂಸ್ ಟು ಲರ್ನ್ ದ ಪ್ರೊನೌನ್ಸಿಯೇಷನ್ ಇನ್ ಎ ವರ್ಡ್. ಇದೊಂದು ಈ ರೀತಿಯಲ್ಲಿ ಕ್ವಶನ್ಸ್ ಕೇಳಿದ್ದಾರೆ. ಐಡೆಂಟಿಫೈ ದ ಪ್ರೆಡಿಕೇಟ್ ಇನ್ ದ ಸೆಂಟೆನ್ಸ್ ದ ಫಾರ್ಮರ್ ಫ್ಲಾಗರ್ ಅವರ್ ಫೀಲ್ಡ್ಸ್. ಇದೊಂದು ಪ್ರಶ್ನೆ ಕೇಳಿದ್ದಾರೆ. ಚೂಸ್ ದ ರೈಟ್ ಡಿಕ್ಷನರಿ ಆರ್ಡರ್. ಇದೊಂದು ಪ್ರಶ್ನೆ ಕೇಳಿದ್ದಾರೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಬಂದುಬಿಟ್ಟು ಯಾವುದಕ್ಕೆ ಸಂಬಂಧಪಡುತ್ತೆ ಅಂದರೆ ಇದು ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಡುವಂಥದ್ದು. ಕ್ವಶನ್ಸ್ಗಳು ಯಾವ ರೀತಿ ಕೇಳಿದಾರಪ್ಪ ಅಂದರೆ, ಕನ್ನಡದಲ್ಲಿ ನೀರ್ನಾಸಂ ಇರುವ ಸ್ಥಳ ಯಾವುದು, ಥಾಯ್ಲೆಂಡ್ನಲ್ಲಿ ಕರೆನ್ಸಿ ಯಾವುದು, ಬೆಟ್ಲಾ ರಾಷ್ಟ್ರೀಯ ಉದ್ಯಾನವಿರುವಂತಹ ರಾಜ್ಯ ಯಾವುದು, ಅಂತಾರಾಷ್ಟ್ರೀಯ ಮಾತೃಭಾಷೆ ದಿನವನ್ನು ಆಚರಿಸುವಂತಹ ದಿನ, ಮತ್ತು ನೆಕ್ಸ್ಟು ಏಕದಿನ ಕ್ರಿಕೆಟ್ ವಿಶ್ವಕಪ್ನಲ್ಲಿ ಹ್ಯಾಟ್ರಿಕ್ ಪಡೆದ ಪ್ರಥಮ ಭಾರತೀಯ, ಸಿತಾಂಶು ಯಶ್ಚಂದ್ರ ಒಬ್ಬ ಪ್ರಸಿದ್ಧ ಯಾರು ಇವರು, ಆಫ್ ದಿ ಐ ಸಿಂಗ್ ಎ ಲೆಟರ್ ಟು ಮೈ ಡಾಟರ್ಸ್ ಪುಸ್ತಕರ್ತರು ಯಾರು, ನೆಕ್ಸ್ಟು ಕನ್ವರ್ಷನ್ಸ್ ವಿತ್ ಮೈ ಸೆಲ್ಫ್ ಪುಸ್ತಕವನ್ನು ಬರೆದವರು ಯಾರು, ನೆಕ್ಸ್ಟು ಕರ್ನಾಟಕದ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಪ್ರಥಮ ಅಧ್ಯಕ್ಷರು ಯಾರು, ಪ್ರಸ್ತುತ ಭಾರತೀಯ ಮಹಿಳಾ ಕ್ರಿಕೆಟ್ ತಂಡದ ಕೋಚ್ ಯಾರು. ಇವೆಲ್ಲೂ ಕೂಡ ಬಹಳ ಇಂಪಾರ್ಟೆಂಟ್ ಪ್ರಶ್ನೆಗಳು. ನೆಕ್ಸ್ಟ್ ಬಂದುಬಿಟ್ಟು ಬ್ರಿಕ್ಸ್ ರಾಷ್ಟ್ರಗಳು 9ನೇ ಶೃಂಗಸಭೆಯ ಘೋಷವಾಕ್ಯ ಯಾವುದು, ಮೇರಿ ಕ್ಯಾಮ್ ಕವಿತಾ ಬರೆದವರು ಯಾರು. ಇವೆಲ್ಲೂ ಕೂಡ ಕೇಳಿದ್ದಾರೆ. ಪ್ರಪಂಚದ ಅತ್ಯಂತ ಉದ್ದವಾದ ಸಮುದ್ರ ಸೇತುವೆ ಇರುವುದು ಎಲ್ಲಿ, ಇದೊಂದು ಪ್ರಶ್ನೆ ಕೇಳಿದ್ದಾರೆ. ತೇಜಸ್ ಎಕ್ಸ್ಪ್ರೆಸ್ ರೈಲಿನ ಆರಂಭಿಕ ಮಾರ್ಗ ಇದೊಂದು ಕೇಳಿದ್ದಾರೆ, ನೆನ್ಪಿಟ್ಕೊಳ್ಳಿ. WHO ವರದಿಯ ಪ್ರಕಾರ ಪ್ರಪಂಚದ ಅತ್ಯಂತ ಮಾಲಿನ್ಯವಾದಂಥ ಮಹಾನಗರ ಯಾವುದು ಅಂತ ಕೇಳಿದ್ದಾರೆ, ಇದೊಂದು ಪ್ರಶ್ನೆ. 2018ರ ಕರ್ನಾಟಕ ವಿಧಾನಸಭೆಯ ಚುನಾವಣೆಯಲ್ಲಿ ಪರಿಶಿಷ್ಟ ಪಂಗಡಗಳಿಗೆ ಮೀಸಲಾಗಿರುವ ಕ್ಷೇತ್ರಗಳ ಬಗ್ಗೆ ಇದನ್ನು ಕೂಡ ಕ್ವಶನ್ ಕೇಳಿದ್ದಾರೆ. ನೆಕ್ಸ್ಟ್ ಪ್ರಪಂಚದ 2ನೇ ಅತ್ಯಂತ ಕ್ರಿಯಾ ಚೆಸ್ ಗ್ರ್ಯಾಂಡ್ ಮಾಸ್ಟರ್ ಯಾರು, ಇದನ್ನು ಕೂಡ ಕೇಳಿದ್ದಾರೆ. ನೆಕ್ಸ್ಟು ಬಂದುಬಿಟ್ಟು ಇಲ್ಲಿ ಯಾವುದಕ್ಕೆ ಸಂಬಂಧಪಡುತ್ತೆ ಅಂದರೆ, ಇದು GKದಲ್ಲಿ ಮೆಂಟಲ್ ಎಬಿಲಿಟಿ ಕೂಡ ಕೇಳ್ತಾರೆ. ಈ ಚಿತ್ರ ಸರಣಿಯಲ್ಲಿ ಬಿಟ್ಟು ಹೋಗಿರುವ ಚಿತ್ರವು ಯಾವುದು, ಈ ರೀತಿಯಲ್ಲಿ ಕೇಳ್ತಾರೆ. ಈ ಮ್ಯಾಥಮೆಟಿಕ್ಸು ಕೂಡ ಕೇಳ್ತಾರೆ. ಇವುಗಳಲ್ಲಿ ಉಳಿದವುಗಳಿಗಿಂತ ಭಿನ್ನವಾದ ಒಂದನ್ನು ಆರಿಸಿ ಬರೆಯಿರಿ, ಇದೊಂದು ಕೇಳ್ತಾರೆ. ಈ ಚಿತ್ರ ಸರಣಿಯ ಮುಂದಿನ ಚಿತ್ರವು ಯಾವುದು, ಇದೊಂದು ಕೇಳ್ತಾರೆ. ಇವೆಲ್ಲವೂ ಕೂಡ ಕ್ವಶನ್ಸ್ಗಳು ಬಹಳ ಮೋಸ್ಟ್ ಇಂಪಾರ್ಟೆಂಟ್. ನೆಕ್ಸ್ಟ್ 3ನೇ ಚಿತ್ರದಲ್ಲಿ ಬಿಟ್ಟು ಹೋಗಿರುವ ಸಂಖ್ಯೆಯು, ಇದು ಕೂಡ ಈ ಕ್ವಶನ್ಸ್ ಕೂಡ ಕೇಳ್ತಾರೆ. ನೆಕ್ಸ್ಟ್ ಹುಡುಗಿಯರ ಒಂದು ಸಾಲಿನಲ್ಲಿ ಕಾವೇರಿ ಹಳದಿಂದ 5ನೇ ಪ್ರೀತಿ ಬಲದಿಂದ 6ನೇ ಸ್ಥಾನದಲ್ಲಿ ನಿಂತಿದ್ದಾರೆ. ಅವರಿಬ್ಬರ ಸ್ಥಾನ ಅದಲು ಬದಲಾದಾಗ ಕಾವೇರಿ ಹಳದಿಂದ 13ನೇ ಸ್ಥಾನದಲ್ಲಿರುತ್ತಾಳೆ. ಹಾಗಾದರೆ ಬಲಗಡೆಯಿಂದ ಪ್ರೀತಿಯ ಸ್ಥಾನವೆಷ್ಟು, ಇದು ಕೂಡ ಕೇಳ್ತಾರೆ ಕ್ವಶನ್ಸ್ಗಳನ್ನು. ನೆಕ್ಸ್ಟು ಮಗುವಿನ ಬೆಳವಣಿಗೆ ಮತ್ತು ಬೋಧನಾಶಾಸ್ತ್ರಕ್ಕೆ ಸಂಬಂಧಪಡುವಂಥ ಕ್ವಶನ್ಸ್ಗಳನ್ನು ಕೇಳಿದ್ದಾರೆ. ತರಗತಿಯಲ್ಲಿ ಶಿಕ್ಷಕರು ಬೋಧಿಸುತ್ತಿದ್ದಾಗ ಒಬ್ಬ ವಿದ್ಯಾರ್ಥಿ ಹೊರಗೆ ನೋಡುತ್ತಿದ್ದನು, ಪಕ್ಕದಲ್ಲಿದ್ದವರನ್ನು ಅಡ್ಡಿಪಡಿಸುತ್ತಿದ್ದನು. ಶಿಕ್ಷಕರು ದಿಟ್ಟಿಸಿ ನೋಡಿದಾಗಲೂ ಆಕೆ ತಲೆ ಕೆಡಿಸಿಕೊಳ್ಳಲಿಲ್ಲ. ಈ ರೀತಿಯಲ್ಲಿ ಕ್ವಶನ್ಸ್ಗಳನ್ನು ಕೇಳಿದ್ದಾರೆ, ನೆನ್ಪಿಟ್ಕೊಳ್ಳಿ. ಇಂತಹ ಕ್ವಶನ್ಸ್ಗಳನ್ನು ಕೇಳ್ತಾರೆ. ಇದು ಬರೀ GKಗೆ ಸಂಬಂಧಪಡುವಂಥ ಕ್ವಶನ್ಸ್ ಪೇಪರ್, ಇದು ನೆನ್ಪಿಟ್ಕೊಳ್ರಿ. ಯಾರು ಕೂಡ ನೆಗ್ಲೆಕ್ಟ್ ಮಾಡಲಿಕ್ಕೆ ಹೋಗಬೇಡಿ. ಇದು GKಗೆ ಇಷ್ಟು ಟಫ್ ಅಂದರೆ ನಿಮ್ಮ ಒಂದು ಮೆಥಡ್ ಇರುವಂಥ ಸಬ್ಜೆಕ್ಟ್ಗೆ ಯಾವ ರೀತಿ ಬರ್ಬೋದು. ಹಾಗಾಗಿ ಹಾರ್ಡ್ ಸ್ಟಡಿ ಮಾಡೋದನ್ನು ಮಾತ್ರ ಮರಲಿಕ್ಕೆ ಹೋಗಬೇಡಿ. ಈ ರೀತಿಯಲ್ಲಿ ಕ್ವಶನ್ಸ್ಗಳನ್ನು ಕೇಳಿದ್ದಾರೆ. ನೋಡಿ, ಹುಡುಗರು ಗಮನ ಹರಿಸುತ್ತಿಲ್ಲ. ಅನೇಕ ಹುಡುಗಿಯರು ಕಲೆಯನ್ನು ಇಷ್ಟಪಡುತ್ತಾರೆ. ಶಿಕ್ಷಕರು ಇಂತಹ ಹೇಳಿಕೆಗಳನ್ನು ಬಳಸಬಾರದು. ಕಾರಣವೇನೆಂದರೆ ಇದರಿಂದ ಉಂಟಾಗುವುದು. ಈ ರೀತಿಯಲ್ಲಿ ಕ್ವಶನ್ಸ್ಗಳನ್ನು ಇಲ್ಲಿ ರೈಸ್ ಮಾಡಿದ್ದಾರೆ. ಓಕೆನಾ. ಥ್ಯಾಂಕ್ ಯು ಫ್ರೆಂಡ್ಸ್. ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋ ಸಮಾಜ ವಿಜ್ಞಾನದ ಒಂದು 2022ರಲ್ಲಿ ನಡೆದಂಥ ಸಮಾಜ ವಿಜ್ಞಾನ ಸಬ್ಜೆಕ್ಟಿಗೆ ಬಂದಂತಹ ಒಂದು ಕ್ವಶನ್ ಪೇಪರ್ ಕೂಡ ಇದೆ. ಜೊತೆಗೆ ಎಲ್ಲ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಪಡುವಂಥ ವಿಡಿಯೋಸ್ಗಳಿದ್ದಾವೆ. ಸೆಕೆಂಡ್ PUC, ಫಸ್ಟ್ PUC ಆ್ಯಂಡ್ ಡಿಗ್ರಿ ಎಲ್ಲದೂ ಕೂಡ ರಿಲೇಟೆಡ್ ಇರುವಂಥ ವಿಡಿಯೋಸ್ಗಳಿದ್ದಾವೆ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು.